ಆತ್ಮೀಯರೇ, ನಮ್ಮ KR ಪೇಟೆಯಲ್ಲಿ ಪ್ರಾಚೀನ ಮೊದಲ ಕವಿಯನ್ನ ಇಲ್ಲಿಯವರೆಗೆ ದಾಖಲೆ ಸಿಕ್ಕಂತಹ ಕವಿಯನ್ನ ಪರಿಚಯ ಮಾಡಿಕೊಡ್ತೇನೆ. ಅವರೇನೆ ಕಿಕ್ಕೇರಿಯ ಆರಾಧ್ಯ ನಂಜುಂಡ ಕವಿ ಅಂತ. ಇವರು 1550ರಲ್ಲಿ ಅಂದ್ರೆ 16ನೇ ಶತಮಾನದ ಮಧ್ಯಕಾಲದಲ್ಲಿ ಬರ್ತಕ್ಕಂತಹ ಮೊದಲ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಕವಿ ಅಂತ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇವರು ಬರೆದಿರ್ತಕ್ಕಂತಹ ಭೈರವ ಕಥಾ ಕಾವ್ಯ ಅಂದ್ರೆ ಸಾಸಲಿನ ಸೋಮೇಶ್ವರನು ಭೈರವ ರಾಜನಿಗೆ ಹೊಲೆದು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು. ಈ ಒಂದು ಪ್ರಸಂಗವನ್ನ ಕಾವ್ಯಗಳ ರೂಪದಲ್ಲಿ ಅಂದ್ರೆ ಇದೊಂದು ಬಯಲಾಟ ಮತ್ತೆ ಯಕ್ಷಗಾನ ಬಯಲಾಟದಲ್ಲಿ ಬಳಸುವಂತಹ ಪ್ರಸಂಗವನ್ನ ಚಿತ್ರಿಸಿರ್ತಕ್ಕಂತಹದ್ದು. ನಿಜವಾಗ್ಲೂ ಈ ಕಾವ್ಯವನ್ನ ದೇಶಿ ಲಿಂಗ ಶಾಂತಲಿಂಗ ದೇಶಿಯವರು ಮತ್ತೆ ಪ್ರತಿ ಕಾವ್ಯವನ್ನ ಪ್ರಸ್ತಾಪಿಸುತ್ತಾ ಈ ನಂಜುಂಡ ಕವಿಯ ಕಾವ್ಯದ ಜೊತೆಗೆ ಇವರು ಮತ್ತೊಂದು ಕಾವ್ಯವನ್ನು ಬರೀತಾರೆ. ಅಂದ್ರೆ ನಮ್ಮ KR ಪೇಟೆ ತಾಲೂಕಿನ ಅತ್ಯಂತ ಪ್ರಾಚೀನ ಕವಿ ನಮ್ಗೆ ನಂಜುಂಡ ಅನ್ನುವುದು ಅದು ನಮ್ಮ ಕೆಕ್ಕೇರಿಯವರು ಕೀಕರಾಜ ಆಳ್ವಿಕೆ ಮಾಡಿರುವಂತಹದ್ದು, ಸರ್ವಜ್ಞಪುರಿಯಲ್ಲಿ ಹುಟ್ಟಿರುವಂತದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ. ಏನೇ ಆಗ್ಲಿ ನಮ್ಮ ತಾಲೂಕಿನ ಎಷ್ಟೋ ಮಕ್ಕಳುಗಳಿಗೆ ಎಷ್ಟೋ ದೊಡ್ಡವರಿಗೆ ಗೊತ್ತಿಲ್ಲ ನಮ್ಮ ತಾಲೂಕಿನ ಪ್ರಾಚೀನ ಕವಿ ಇಲ್ಲಿಯವರೆಗೆ ದಾಖಲೆ ಆಗಿರುವಂತದ್ದು. ಇದಕ್ಕೂ ಕೂಡ ನಮ್ಗೆ ಭಾರತೀಪುರದಲ್ಲಿ ಒಂದು ಶಿಲ್ಪ ಸಿಗುತ್ತೆ, 13, 14 ಅಥವಾ 12ನೇ ಶತಮಾನದ ಶಿಲ್ಪ ಆಗಿರುವಂತಹದ್ದು. ಅದು ಕೂಡ ಒಬ್ಬ ಕವಿಯ ಮಹಾನ್ ಕವಿಯ ಶಿಲ್ಪ. ಆದ್ರೆ ಎಷ್ಟೋ ಕವಿಗಳು ಇವತ್ತು ಅವರು ಬರೆದಿರ್ತಕ್ಕಂತಹ ತಾಳೆಗರಿಗಳು ಎಷ್ಟು ದೊರೆತಿಲ್ಲ. ಹಾಗಾಗಿ ನಮಗೆ ದಾಖಲೆಗಳ ಆಧಾರದಲ್ಲಿ ನಮಗೆ 16ನೇ ಶತಮಾನದಲ್ಲಿ ದೊರೆತಂತಹ ನಂಜುಂಡ ಕವಿ ನಮಗೆ ಪ್ರಧಾನವಾಗಿ ಬರ್ತಾರೆ. ಇದನ್ನ ತಿಳಿಸ್ಕೊಡುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ. ನಮಸ್ಕಾರ ಆತ್ಮೀಯರೇ.